ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೋಡ ಹಗರಣದಲ್ಲಿ ಯಾವುದೇ ಹುರುಳಿಲ್ಲ. ಸಿಎಂ ರಾಜೀನಾಮೆ ನೀಡುವ ಪ್ರಶ್ನೆಯೇ ಉದ್ಭವ ಆಗುವುದಿಲ್ಲ ಅಂತ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಮಂಗಸೂಳಿ ಗ್ರಾಮದ ಮಲ್ಲಯ್ಯ ದೇವಸ್ಥಾನ ಆವರಣದಲ್ಲಿರುವ ಕೆರೆ ಆವರಣ ಮತ್ತು ಕೆರೆ ಅಭಿವೃದ್ಧಿಗಾಗಿ 1 ಕೋಟಿ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ವಿರೋಧ ಪಕ್ಷಗಳ ಸಂಚಿನ ಪರಿಣಾಮ ಕೆಲ ಖಾಸಗಿ ವ್ಯಕ್ತಿಗಳು ಸಿಎಂ ವಿರುದ್ಧ ಖಾಸಗಿ ದೂರು ನೀಡಿದ್ದು, ಅವರ ದೂರಿಗೆ ಪ್ರತಿಯಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಕೂಡ ಸಂವಿಧಾನ ಬಾಹಿರವಾಗಿದೆ. ಇದೇ ಆಗಸ್ಟ್ 22 ಗುರುವಾರದಂದು ಬೆಂಗಳೂರಿನಲ್ಲಿ ಇದೇ ವಿಷಯ ಚರ್ಚಿಸಲು ಶಾಸಕಾಂಗ ಪಕ್ಷದ ಸಭೆ ಕೂಡ ಕರೆಯಲಾಗಿದ್ದು, ಅಲ್ಲಿ ಚರ್ಚಿಸಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಧರಿಸಲಾಗುವುದು ಅಂತ ತಿಳಿಸಿದರು. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಾದ ಪ್ರವೀಣ್ ಪಾಟೀಲ, ಸಾಗರ್ ಪವಾರ, ಗುತ್ತಿಗೆದಾರರಾದ ಶಂಕರ್ ಮದನ್ನವರ್, ಶಂಕರ್ ದೊಡ್ಡಣ್ಣನವರ್ ಹಾಗೂ ಮಂಗಸೂಳಿ ಗ್ರಾಮದ ಹಿರಿಯ ಮುಖಂಡರು, ಪದಾಧಿಕಾರಿಗಳು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ. ನನಗೆ ಕಾನೂನದ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಇವತ್ತು ನಾಳೆ ಹೋಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ 22ನೇ ತಾರೀಕು ಗುರುವಾರ 4 ಗಂಟೆಗೆ ವಿಧಾನಸೌಧದಲ್ಲಿ ಕರೆದಿದ್ದಾರೆ. ಇವತ್ತು ನಾನು ಏನಾದರೂ ನನಗೆ ಮಾಹಿತಿ ಇಲ್ಲದ ನಾನು ಏನಾದರೂ ಹೇಳಿಕೆ ಕೊಟ್ಟರೆ ಅದು ತಪ್ಪು ಗ್ರಹಕವಾದೈತಿ. ಅದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ. ನಾಳೆ ನಾನು ಬೆಂಗಳೂರಿಗೆ ಎಲ್ಲ ಶಾಸಕರನ್ನು ಮಂತ್ರಿಗಳನ್ನು ಕರೆದು ಮುಂದಿನ ವಿಚಾರ ಬಗ್ಗೆ ಕೋರ್ಟ್ಗೆ ಹೋಗಬೇಕು ಅಥವಾ ಈ ನಿಟ್ಟಿನಲ್ಲಿ ನಾವು ಗವರ್ನರ್ ಅವರ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋವಂಥದ್ದು ಚರ್ಚೆ ಮಾಡಿ ಆದ ನಂತರ ಹೇಳ್ತೀವಿ. ಅದೇನು ದುಡ್ಡು ಮಾಡಿದಾರೋ, ಏನು ದರೋಡೆ ಮಾಡಿದಾರೋ, ಏನು ಮಾಡಿದ್ದಾರೆ ಅದು ಸರ್ಕಾರದಲ್ಲಿ ಇನ್ನೂ ಅದನ್ನು ಒಂದು ಆರೋಪನ ಮಾಡಿದ್ದಾರೆ. ಸಿದ್ಧ ಆಗಬೇಕಲ್ಲ ಅದು ಪ್ರಶಿಕ್ಷಣ ನಮ್ಗೆ ಎನ್ಕ್ವೈರಿ ಕೇಳಿದಾರೋ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಮುಂದೆ. ಸರ್, ಈ ಆರೋಪನ ರೀತಿಯಿಂದ ಕಾನೂನುಬದ್ಧವಾಗಿ ಅದಕ್ಕೆ ಸಿದ್ಧರಿದ್ದೇವೆ. ನಾವು ಹೆದರೋದಿಲ್ಲ. ಅದು ಏನು ದೊಡ್ಡ ಅಪರಾಧ ಅಲ್ಲ. ನಾವೇನು ಮಾಡಿದ್ದು ಅದು ಅಪರಾಧನೇ ಅಲ್ಲ. ಸುಮ್ಮನೆ ಒಂದು ಅಪರಾಧವನ್ನು ಸುಳ್ಳು ಅಪರಾಧವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ತಕ್ಕ ಉತ್ತರವನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಕೊಡ್ತೀವಿ. ನಾವು ರಾಜಕೀಯ ದುರುಸ್ತು ಉದ್ದೇಶದಿಂದ ಅವರಿಗೆ ನಮಗೆ ಅಭಿವೃದ್ಧಿಯನ್ನು ಸಿಗಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಅವರು ಈ ಥರ ಒಂದು ಹಿಂದಿನಿಂದ ಬಂದು ಒಂದು ಯಾವಾಗಲೂ ನೋಡ್ರಿ, ಅವರು BJP ಅವರು ಯಾವಾಗಲೂ ಜನರಿಂದ ಅಧಿಕಾರ ತಗೊಂಡಿಲ್ಲ. ಯಾವಾಗಲೂ ಹಿಂಬಾಲದಿಂದ ಬಂದೇ ಅಧಿಕಾರವನ್ನು ತೆಗೆದುಕೊಂಡಂಥ ಉದಾಹರಣೆಗಳು ನೀವೇ ಬರೆದಿದ್ದೀರಲ್ಲ ಸಾಕಷ್ಟು, ನಿಮಗೆ ಗೊತ್ತಿದೆ. ಕೇಸು ನಮ್ಮ ಕೇಸು ಬೇರೆ, ಅದು ಡಿನೋಟಿಫಿಕೇಶನ್ ಕೇಸ್ ಐತೆ. ಅದು ಕಾನೂನು ಬಗ್ಗವಾಗಿತ್ತು. ನಾವು ಪ್ರಸಂಗ ನಮಗೆ ಯಾಕೆ ಕೋರ್ಟ್ ನಮಗೆ ಕೊಡ್ರಿ ಆದೇಶ ಬಂತಂದ್ರೆ ಕೊಡ್ತೇವೆ. ಕೋರ್ಟ್ದ ನಮ್ಮ ಮೊರೆ ಹೋಗ್ತಾ ಇದ್ದೀವಿ. ನೋಡೋಣ, ಕಾದು ನೋಡೋಣ.